ಶ್ರೀನಿವಾಸ, ಆಚಾರ್ಯರೇ, ಹೋಗಿ ಅವ್ರಿಗೂ ಊಟ ಕೊಟ್ಟು ಬನ್ನಿ. ಅದು ಊಟ ಯಾಕೆ ಶ್ರೀನಿವಾಸ, ಏನಾಯ್ತು? ಏನೂ ಇಲ್ಲ ಆಚಾರ್ಯರೇ, ಸ್ವಲ್ಪ ಮಿತವಾಗಿ ಖರ್ಚು ಮಾಡೋಣ ಅಂತ ಕೈ ಹಿಡಿದು ಅಡುಗೆ ಮಾಡಿದ್ದೆ. ಸ್ವಲ್ಪ ಕಡಿಮೆನೇ ಬಂದ್ಬಿಡ್ತು. ರೂಢಿಯಂತೆ ನಾನು ಪದ್ಮ ಕಡೆಯಲ್ಲಿ ಊಟ ಮಾಡೋದು. ಒಂದು ವೇಳೆ ಕಡಿಮೆ ಬಂದರೂ ನಾವಿಬ್ಬರು ಹೊಂದಿಸ್ಕೊಳ್ತಿದ್ವಿ. ಆದರೆ ಇವತ್ತು ಶ್ರೀಹರಿ, ಭಿಕ್ಷಾನ್ ದೇಹಿ, ಭಿಕ್ಷಾನ್ ದೇಹಿ. ಇದೇನ್ ಸ್ವಾಮಿ, ಎರಡೆಲೆ ತಂದಿದ್ದೀರಾ? ಇರೋದೊಬ್ಳು, ಒಂದೆಲೆ ಸಾಕು. ನನಗೆ ಇಬ್ರು ಊಟ ಬೇಡ, ಒಂದ್ ಹೊತ್ತಿಗಾದ್ರೆ ಸಾಕು. ತಾಯಿ, ನಾನು ಊಟ ಮಾಡಿಲ್ಲ ಅಂದ್ರೆ ಇವಳು ಊಟ ಮಾಡಲ್ಲ. ಇಬ್ರು ಊಟ ನಿನಗೆ 2 ಹೊತ್ತಿಗಾದ್ರೂ ಆಗುತ್ತೆ. ತೆಗೆದುಕೋ ತಾಯಿ. ಆಹಾ, ಎಂತ ದಾಂಪತ್ಯ ಸ್ವಾಮಿ ನಿಮ್ದು. ಈ ಕಲಿಯುಗದಲ್ಲೂ ಗಂಡ ಹೆಂಡತಿ ಇಷ್ಟು ಅನ್ಯೋನ್ಯವಾಗಿರೋದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಊರಲ್ಲೆಲ್ಲ ಮಾತಾಡ್ತಿರೋದನ್ನ ಕೇಳಿದ್ದೆ. ವೆಂಕಟನಾಥ ಸರಸ್ವತಿ ದಂಪತಿಗಳು ತುಂಬಾ ಉದಾರಿಗಳು, ವಿಶಾಲ ಹೃದಯದವರು, ಯಾರೇ ಕೈ ಚಾಚಿದ್ರು ಅವ್ರ ಕೈ ಖಂಡಿತ ಬಿಡಲ್ಲ ಅಂತ. ಈಗ ಕಣ್ಣಾರೆ ನೋಡ್ದೆ. ಗಂಡ ಕರುಣೆಯ ಕಡಲಾದ್ರೆ ಹೆಂಡತಿ ಮಮತೆಯ ಮಡಿಲು. ಎಷ್ಟೇ ಕಷ್ಟ ಇದ್ರೂ ಧೃತಿಗೆಡದೆ ಹಸಿದು ಬಂದು ನನಗೆ ಅನ್ನ ಕೊಡ್ತಾ ಇದ್ದೀರಾ. ನಾನು ಕಾಲಿಟ್ಟ ಕಡೆ ಕಷ್ಟ ಹೆಚ್ಚಾಗುತ್ತೆ ಅಂತ ಕೆಲವರು ನನ್ನನ್ನ ದೂರ ತಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನಿಂದ ನಿಮಗೆ ಕಷ್ಟಗಳು ಹೆಚ್ಚಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ನಿಮಗ್ ಕೊಡ್ಲಿ. ಆಗ್ಲಿ ತಾಯಿ, ತಗೊಳ್ಳಿ. ನೀರನ್ನಾದರೂ ಹೊಟ್ಟೆ ತುಂಬ ಕುಡೀರಿ. ಬೇಡ ಸರಸ್ವತಿ, ನನಗೆ ಸಾಕಾಯಿತು. ನಿನ್ನನ್ನು ನೀರು ಕುಡಿಯೋ ಪರಿಸ್ಥಿತಿಗೆ ತಂದೆ ನಾನು ಪಾಪಿ. ಇನ್ನೊಂದ್ಸಲ ಹಾಗೆ ಹೇಳಿದ್ರೆ ನನ್ನ ಮೇಲೆ ಆಣೆ. ಇದು ಬರೀ ನೀರಲ್ಲ, ನೀವು ಕುಡಿದು ಕೊಟ್ಟ ಅಮೃತ.